ಸೊ ಸೋನಿ ಲಿವ್ನಲ್ಲಿ ಒಂದು ಹೊಸ ಕ್ರೈಮ್ ಥ್ರಿಲ್ಲರ್ ಬಂದಿದೆ, ಕುಟ್ರಂ ಪುರಿಂದವನ್. ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿದೆ. ಹಾಗಾದ್ರೆ ಏನಿದರ ಕತೆ? ಯಾಕೆ ಇಷ್ಟೊಂದು ಚರ್ಚೆಯಲ್ಲಿದೆ? ಬನ್ನಿ ಇದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಮಾತಾಡೋಣ. ಇದನ್ನ ಬರೀ ನೋಡಿ ಸುಮ್ಮನೆ ಆಗೋಕ್ಕಾಗಲ್ಲ. ಇದು ನಮ್ಮನ್ನು ಸಂಪೂರ್ಣವಾಗಿ ಒಳಗೆಳೆದುಕೊಳ್ಳುವ ಒಂದು ಸುಳಿ ಇದ್ದ ಹಾಗೆ. ಸಿಂಪಲ್ ಆಗಿ ಹೇಳೋದಾದ್ರೆ ಇದೊಂದು ಪರ್ಫೆಕ್ಟ್ ಕ್ರೈಮ್ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಅಂತಾನೆ ಹೇಳ್ಬೋದು. ಈ ಸೀರೀಸ್ನ ಅಸಲಿ ಮ್ಯಾಜಿಕ್ ಇರೋದೇ ಅದು ಕ್ರಿಯೇಟ್ ಮಾಡೋ ಅಟ್ಮಾಸ್ಫಿಯರ್ನಲ್ಲಿ. ಅಂದ್ರೆ ನೋಡೋರ್ನ ಕಥೆಯೊಳಗೆ ಪೂರ್ತಿಯಾಗಿ ಎಳೆದು ಬಿಡುತ್ತೆ. ಪ್ರತಿಯೊಂದು ಸೀನ್ನ ಟೆನ್ಷನ್ ಕೂಡ ನಮಗೆ ಅನುಭವಕ್ಕೆ ಬರುತ್ತೆ. ಶುರುವಿಂದ ಕೊನೆಯವರೆಗೂ ನಮ್ಮನ್ನು ಹಿಡಿದಿಟ್ಕೊಳ್ಳುತ್ತೆ. ಓಕೆ, ಈಗ ಸ್ಟೋರಿ ಬಗ್ಗೆ ಮಾತಾಡೋಣ. ಡೋಂಟ್ ವರಿ, ಯಾವುದೇ ಸ್ಪಾಯ್ಲರ್ಸ್ ಇರಲ್ಲ. ಕಥೆಯ ಮೇನ್ ಪಾಯಿಂಟ್ ಏನು ಅಂತಷ್ಟೇ ನೋಡೋಣ. ಕಥೆ ನಡೆಯೋದು ಒಂದು ಸಣ್ಣ ಹಳ್ಳಿಯಲ್ಲಿ. ಅಲ್ಲಿ ಸಿಸಿಟಿವಿ ಕ್ಯಾಮೆರಾಗಳೇ ಇಲ್ಲ. ಒಂದು ದೊಡ್ಡ ಜಾತ್ರೆ ನಡೀತಿರುತ್ತೆ. ಆ ಜನದಟ್ಟಣೆಯಲ್ಲಿ ಒಬ್ಬ ಹುಡುಗಿ ಮಿಸ್ ಆಗ್ತಾಳೆ. ಈ ಕೇಸನ್ನ ರಿಟೈರ್ ಆಗೋಕೆ ಇನ್ನೇನು ಹತ್ರದಿರೋ ಒಬ್ಬ ಆಫೀಸರ್, ಒಬ್ಬ ಕಾನ್ಸ್ಟೇಬಲ್ ಮತ್ತು ಭಾಸ್ಕರನ್ ಅನ್ನೋ ಒಂದು ಮಿಸ್ಟೀರಿಯಸ್ ಕ್ಯಾರೆಕ್ಟರ್ ಹೇಗೆ ಬಗೆಹರಿಸ್ತಾರೆ ಅನ್ನೋದೇ ಇಡೀ ಕಥೆ. ಈ ಸ್ಟೋರಿಯ ಬ್ರಿಲಿಯನ್ಸ್ ಇರೋದೇ ಅದು ಡೆವಲಪ್ ಆಗೋ ರೀತಿಯಲ್ಲಿ. ಇದು ಬರೀ ಒಂದು ಮಿಸ್ಸಿಂಗ್ ಕೇಸ್ ಅಂತ ಶುರುವಾಗುತ್ತೆ, ಆದ್ರೆ ಹೋಗ್ತಾ ಹೋಗ್ತಾ ಒಂದೊಂದೇ ಲೇಯರ್ ಓಪನ್ ಆಗುತ್ತೆ. ಲಾಸ್ಟ್ ಮಿನಿಟ್ ತನಕ ಸಸ್ಪೆನ್ಸ್ ಅನ್ನ ಹಿಡಿದಿಟ್ಕೊಳ್ಳುತ್ತೆ. ಸರಿ, ಹಾಗಾದ್ರೆ ಈ ಸೀರೀಸ್ ಯಾಕೆ ಅಷ್ಟೊಂದು ಸ್ಪೆಷಲ್? ಒಂದೊಂದಾಗಿ ಆ ಹೈಲೈಟ್ಸ್ ಅನ್ನ ನೋಡೋಣ ಬನ್ನಿ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ನೋಡಿ. ಇದರ ರೈಟಿಂಗ್ ಇದೆಯಲ್ಲ, ಅದನ್ನ ಫೇಮಸ್ ಕೊರಿಯನ್ ಥ್ರಿಲ್ಲರ್ಗಳಿಗೆ ಕಂಪೇರ್ ಮಾಡ್ತಿದ್ದಾರೆ. ಅಂದ್ರೆ ಅಷ್ಟರ ಮಟ್ಟಿಗೆ ಇದರ ಸ್ಕ್ರೀನ್ ಪ್ಲೇ, ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಎಲ್ಲವೂ ತುಂಬಾ ಚೆನ್ನಾಗಿದೆ. ಕಥೆಯೂ ಅಷ್ಟೇ ಬಿಗಿಯಾಗಿದೆ. ಆದ್ರೆ ಈ ಸೀರೀಸ್ನ ಅಸ್ಲಿ ಗೇಮ್ ಚೇಂಜರ್ ಯಾವುದು ಗೊತ್ತಾ? ಇದರಲ್ಲಿ ಬರೋ 3 ಮೇಜರ್ ಟ್ವಿಸ್ಟ್ಗಳು. ಇವು ಬರೀ ಸರ್ಪ್ರೈಸಿಂಗ್ ಅಲ್ಲ, ಕಥೆಯ ದಿಕ್ಕನ್ನೇ ಪೂರ್ತಿ ಬದಲಾಯಿಸ್ಬಿಡ್ತಾವಂತೆ. ಮತ್ತೆ ಇದ್ರಲ್ಲಿ 6ನೇ ಎಪಿಸೋಡ್ ಅಲ್ಲಿ ಟ್ವಿಸ್ಟ್ಗಳು ಟಪಟಪ್ ಅಂತ ಒಂದ್ರ ಹಿಂದೊಂದು ರಿವೀಲ್ ಆಗ್ತಾ ಹೋಗುತ್ತೆ. ಕತೆಗೆ ಇದ್ದಕ್ಕಿದ್ದಂತೆ ಒಂದು ಹೊಸ ಸ್ಪೀಡ್ ಸಿಕ್ಕಿದ ಹಾಗೆ ಆಗುತ್ತೆ. ಓಕೆ, ಇಷ್ಟೆಲ್ಲ ಪಾಸಿಟಿವ್ಸ್ ಆಯ್ತು, ಆದ್ರೆ ಒಂದು ಬ್ಯಾಲೆನ್ಸ್ಡ್ ವ್ಯೂ ಕೊಡ್ಬೇಕಲ್ವಾ? ಹಾಗಾಗಿ ಇದ್ರಲ್ಲಿರೋ ಒಂದು ಸಣ್ಣ ಮೈನಸ್ ಪಾಯಿಂಟ್ ಬಗ್ಗೆನೂ ಮಾತಾಡೋಣ. ಅದೇನಪ್ಪಾ ಅಂದ್ರೆ ಸೀರೀಸ್ನ ಪೇಸ್. ಮೊದಲ 3 ಎಪಿಸೋಡ್ಗಳು ಮತ್ತು ಕೊನೆಯ 2 ಎಪಿಸೋಡ್ಗಳು ತುಂಬಾ ಫಾಸ್ಟ್ ಆಗಿ ಹೋಗುತ್ತೆ. ಆದ್ರೆ ಮಧ್ಯದಲ್ಲಿ ಅಂದ್ರೆ 4ನೇ ಮತ್ತು 5ನೇ ಎಪಿಸೋಡ್ಗಳು ಸ್ವಲ್ಪ ಸ್ಲೋ ಅನ್ಸುತ್ತೆ. ಆದ್ರೆ ಒಂದು ವಿಷಯ ಕ್ಲಿಯರ್ ಮಾಡಬೇಕು, ಈ ಸಣ್ಣ ಪೇಸಿಂಗ್ ಇಶ್ಯೂ ಇಂದ ಸೀರೀಸ್ನ ಒಟ್ಟಾರೆ ಕ್ವಾಲಿಟಿಗೇನು ಧಕ್ಕೆ ಆಗಲ್ಲ. ನೋಡೋ ಎಕ್ಸ್ಪೀರಿಯನ್ಸ್ನ ಇದು ಖಂಡಿತ ಹಾಳು ಮಾಡಲ್ಲ. ಸರಿ, ಕಥೆ, ಸ್ಕ್ರೀನ್ ಪ್ಲೇ ಎಲ್ಲ ಒಂದು ಕಡೆ ಆದ್ರೆ ಅದನ್ನ ಸ್ಕ್ರೀನ್ ಮೇಲೆ ಅದ್ಭುತವಾಗಿ ತಂದಿದ್ದು ಆಕ್ಟಿಂಗ್ ಮತ್ತು ಟೆಕ್ನಿಕಲ್ ಟೀಮ್. ಅವರ ಬಗ್ಗೆನೂ ಸ್ವಲ್ಪ ನೋಡೋಣ. ಮೊದಲನೇದಾಗಿ ಪಶುಪತಿಯವರ ಆಕ್ಟಿಂಗ್. ಅವರ ಪರ್ಫಾರ್ಮೆನ್ಸ್ ಈ ಸೀರೀಸ್ನ ಬ್ಯಾಕ್ ಬೋನ್ ಅಂತಾನೆ ಹೇಳ್ಬೋದು. ಅವ್ರ ಕ್ಯಾರೆಕ್ಟರ್ನ ಕಾಂಪ್ಲೆಕ್ಸಿಟಿನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಇನ್ನು ಸಪೋರ್ಟಿಂಗ್ ಕ್ಯಾಸ್ಟ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಸಿನಿಮಾಟೋಗ್ರಫಿ ಎಲ್ಲವೂ ಟಾಪ್ ನಾಚ್ ಆಗಿದೆ. ಸರಿ, ಹಾಗಾದ್ರೆ ಫೈನಲ್ ಕ್ವೆಶ್ಚನ್, ಇದನ್ನ ನೋಡ್ಬೇಕಾ ಬೇಡ್ವಾ? ಒಂದು ನಿರ್ಧಾರಕ್ಕೆ ಬರೋಗ್ಬೇಕಾದ ಎಲ್ಲ ಡೀಟೇಲ್ಸ್ ಇಲ್ಲಿದೆ. ಈ ಸೀರೀಸ್ ಸೋನಿ ಲಿವ್ ಪ್ಲಾಟ್ಫಾರ್ಮ್ನಲ್ಲಿದೆ. ಖುಷಿ ವಿಷಯ ಅಂದ್ರೆ ಕನ್ನಡ ಡಬ್ಬಿಂಗ್ನಲ್ಲೂ ಲಭ್ಯವಿದೆ. ಒಟ್ಟು 7 ಎಪಿಸೋಡ್ಗಳಿವೆ. ಎಲ್ಲಾ ಸೇರಿ ಸುಮಾರು 4 ಗಂಟೆ ಆಗಬಹುದು. ಇನ್ನೊಂದು ಮುಖ್ಯವಾದ ವಿಚಾರ ಅಂದ್ರೆ ಇದರಲ್ಲಿ ಯಾವುದೇ ಅಡಲ್ಟ್ ಸೀನ್ಗಳಿಲ್ಲ. ಸೊ ಇದು ಒಂದು ಫ್ಯಾಮಿಲಿ ಫ್ರೆಂಡ್ಲಿ ಸೀರೀಸ್. ಹಾಗಾಗಿ ಫೈನಲ್ ವರ್ಡಿಕ್ಟ್ ತುಂಬಾನೇ ಸಿಂಪಲ್. ಯಾರೆಲ್ಲ ಒಳ್ಳೊಳ್ಳೆ ಟ್ವಿಸ್ಟ್ ಇರೋ ಕ್ರೈಮ್ ಥ್ರಿಲ್ಲರ್ಗಳ ಫ್ಯಾನ್ಸ್ ಇದ್ದಿರೋ ಅವರೆಲ್ಲ ಇದನ್ನ ಮಿಸ್ ಮಾಡಲೇಬಾರದು. ಇದೊಂದು ಮಸ್ಟ್ ವಾಚ್ ಅಂತಾನೆ ಹೇಳ್ಬೋದು.